welcome back to Spardharivu. See, Bulgaria became the 21st member to join Eurozone. ಏನಿದು Eurozone? What is the difference between Eurozone ಮತ್ತು European Union? What is this geopolitical implications? How it is important for our exams? One by one ನಾವು ನೋಡೋಣ. See, Bulgaria 2007 ಅಲ್ಲೇ it was part of European Union. European Union part ಆಗಿದ್ರು, it was never the part of Eurozone. So nearly after 20 years, Bulgaria joined Eurozone. Adad importance ನೋಡೋಣ, adad implications ನೋಡೋಣ. What is the advantages of joining the Eurozone? First major changes ಏನಾಗುತ್ತೆ after joining a Eurozone ಅಂದ್ರೆ change in currency ಆಗುತ್ತೆ. See, entire Eurozone member countries ಒಂದು currency use ಮಾಡ್ತಾರೆ, which is the euro. So ಇವಾಗ Bulgaria should also use the euro. Before ಅವ್ರು ಏನ್ ಯೂಸ್ ಮಾಡ್ತಿದ್ರು as a currency, it was the leve. The leve ಅಂದ್ರೆ the lion. Almost 1881 ಇಂದ Bulgaria was using this currency. ಇವಾಗ Jan 1st 2026 ಇಂದ they're going to use the euro as a currency. And second major change ಏನಾಗುತ್ತೆ ಅಂದ್ರೆ the monetary policy. ಇವಾಗ ಎಂಟೈರ್ ಯೂರೋಝೋನ್ ಅಲ್ಲಿ ಏನ್ ಒಂದು ಸಿಂಗಲ್ ಮಾನಿಟರಿ ಪಾಲಿಸಿ ಇರುತ್ತೆ given by the Central European Bank, ಆ ಮಾನಿಟರಿ ಪಾಲಿಸಿನೇ Bulgaria should also follow. ಯಾಕೆ Bulgaria even after 20 years of joining European Union ಇವಾಗ ಯೂರೋಝೋನ್ ಜಾಯಿನ್ ಆಯ್ತು ಅಂತ ನೋಡೋಣ. See, just three weeks back, Bulgaria ನಲ್ಲಿ there was a huge revolt. Bulgaria capital Sofia ನಲ್ಲಿ there was a huge revolt against corruption, or Bulgaria economic condition was not strong, but the inflation ಕೂಡ ಜಾಸ್ತಿ ಇತ್ತು. So Bulgarian people revolted against the government, and so ಅವರ ಆರ್ಥಿಕತೆನ ಸ್ಟ್ರೆಂಥನ್ ಮಾಡ್ಕೊಳಕ್ಕೆ they have decided to join the euro zone. ಇದರದ್ದು ಇಂಪ್ಯಾಕ್ಟ್ ನೋಡೋಣ. ದ ಫಸ್ಟ್ ಥಿಂಗ್ ಇಸ್ ಯೂರೋ ಝೋನ್ ಜಾಯಿನ್ ಆದಾಗ ಎಕನಾಮಿ ಸ್ಟ್ರೆಂಥನ್ಸ್, ಯಾಕಂದ್ರೆ ಮೂವ್ಮೆಂಟ್ ಆಫ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಈಸಿ ಆಗುತ್ತೆ. ಮಾನಿಟರಿಂಗ್ ದ ಎಕನಾಮಿಕ್ ಸ್ಟ್ಯಾಂಡರ್ಡ್ಸ್ ಕೂಡ ಈಸಿ ಆಗುತ್ತೆ. ಎಕನಾಮಿಕ್ ಗ್ರೋತ್ ಬಿಕಮ್ಸ್ ಈಸಿಯರ್. ಇನ್ನೊಂದು ಇಂಟಿಗ್ರೇಷನ್, ಯುರೋಪಿಯನ್ ಯೂನಿಯನ್ ಇಂಟಿಗ್ರೇಷನ್ ಆಗುತ್ತೆ. ನಾವು ಎಕಾನಮಿನಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ನೋಡ್ತೀವಿ. ದ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್: ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆಂಟ್ರಪ್ರಿನಿಯರ್ಶಿಪ್. ಇವಾಗ ಆಲ್ ದಿಸ್ ಕ್ಯಾನ್ ಬಿ ಈಸಿಲಿ ಡೆಲ್ಟ್. ಓಕೆ, ನಮಗೆ ಈಸಿಯಾಗಿ ಯೂರೋ ಕರೆನ್ಸಿ, ಕ್ಯಾಪಿಟಲ್ ಬರುತ್ತೆ. ಮಾನಿಟರಿ ಪಾಲಿಸಿಯಿಂದ ಟ್ರಾನ್ಸ್ಪರೆನ್ಸಿ ವಿಲ್ ಆಲ್ಸೋ ಬಿ ದರ್. ಸೊ ಇನ್ವೆಸ್ಟ್ಮೆಂಟ್ ಐ ಆಲ್ರೆಡಿ ಎಕ್ಸ್ಪ್ಲೇನ್. ಮತ್ತೆ ಜಿಯೋಪಾಲಿಟಿಕಲ್ ಸೆಕ್ಯೂರಿಟಿ, ಇದು ವೆರಿ ಇಂಪಾರ್ಟೆಂಟ್. ಯಾಕೆ ಜಿಯೋಪಾಲಿಟಿಕಲ್ ಸೆಕ್ಯೂರಿಟಿ ಅಂದ್ರೆ ಬಲ್ಗೇರಿಯಾ ಹಿಸ್ಟಾರಿಕಲಿ ಅಂಡ್ ಕಲ್ಚರಲಿ ಇಟ್ ಇಸ್ ವೆರಿ ಕ್ಲೋಸ್ ಟು ರಷ್ಯಾ. Okay, and so now when Bulgaria joins European zone, it is tilted towards the Western bloc. Adike geopolitically it is very important step. So even before understanding Eurozone, now European Union nodana. From European Union only namge Eurozone bantu. So we'll understand what is European Union and how it is different from Eurozone. 1945 ಅಲ್ಲಿ World War II end ಆಗುತ್ತೆ. ಆವಾಗ ಈ ಯುರೋಪಿಯನ್ ಕಂಟ್ರೀಸ್ ಕಂಡೀಷನ್ ಹೆಂಗಿರುತ್ತೆ ಅಂದ್ರೆ ಇಟ್ ಇಸ್ ವೆರಿ ಬ್ಯಾಡ್. ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಎಕಾನಮಿ ಇಸ್ ನಾಟ್ ಗುಡ್, ಫುಡ್ ಇನ್ಸೆಕ್ಯೂರಿಟೀಸ್ ಇರುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಈ ಫೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಟ್ ಇಸ್ ಆಲ್ಸೋ ದ ಫೇಸ್ ಆಫ್ ಕೋಲ್ಡ್ ವಾರ್. ಯುರೋಪ್ ವಿಲ್ ಗೆಟ್ ಸ್ಪ್ಲಿಟ್ ಇಂಟು 2. ನಮಗೆ ವೆಸ್ಟರ್ನ್ ಯುರೋಪ್ ಇದೆ, ಈಸ್ಟರ್ನ್ ಯುರೋಪ್ ಇದೆ. Eastern Europe will be under the influence of USSR. Western Europe will be under the influence of USA. ಈ ಯುರೋಪಿಯನ್ ಎಕನಾಮಿಕ್ ಕಂಡೀಷನ್ ನ ಇಂಪ್ರೂವ್ ಮಾಡಕ್ಕೆ ವೆಸ್ಟರ್ನ್ ಬ್ಲಾಕ್ಗೆ USA will start a policy called as Marshall Plan. Okay, ಯಾರು ಈ ಮಾರ್ಷಲ್ ಪ್ಲಾನ್ ಕೊಡೋದು? USA. ಯಾರು ಕೊಡುತ್ತೆ? ವೆಸ್ಟರ್ನ್ ಬ್ಲಾಕ್ ಆಫ್ ಯುರೋಪ್. ಏನಕ್ಕೆ ಕೊಡುತ್ತೆ? ಫಾರ್ ಎಕನಾಮಿಕ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಅದೇ ತರ ನಮ್ಗೆ ಈಸ್ಟರ್ನ್ ಯುರೋಪ್ ಅಲ್ಲಿ ಕೂಡ USSR ವಿಲ್ ಗಿವ್ ಅ ಪ್ಲಾನ್. ಆ ಪ್ಲಾನ್ ಅನ್ನ ನಾವು ಮಾಲ್ಟೋವ್ ಪ್ಲಾನ್ ಅಂತೀವಿ. So all this ಯಾವಾಗ ಆಗುತ್ತೆ? It happened somewhere in 1950s and 60s. By 1970s 80s ಅಲ್ಲಿ ಏನಾಗುತ್ತೆ ಅಂದ್ರೆ ಈ ವೆಸ್ಟರ್ನ್ ಬ್ಲಾಕ್ ವಿಲ್ ಡೂ ವೆಲ್ ವಿತ್ ಹೆಲ್ಪ್ ಆಫ್ USA grants and funds. ಆದ್ರೆ ಈಸ್ಟರ್ನ್ ಯುರೋಪ್ ಅಷ್ಟು ಎಕನಾಮಿಕಲಿ ಸ್ಟ್ರೆಂಥನ್ ಆಗಲ್ಲ. ಸೊ ಗ್ರಾಜುಲಿ ಬೈ ಎಂಡ್ ಆಫ್ 1980s ಅಲ್ಲಿ ಏನಾಗುತ್ತೆ ಅಂದ್ರೆ ಮೆನಿ ಈಸ್ಟರ್ನ್ ಯುರೋಪಿಯನ್ ಕಂಟ್ರೀಸ್ ವಿಲ್ ಜಾಯಿನ್ ದಿಸ್ ಬ್ಲಾಕ್. ಅಂಡ್ ಗ್ರಾಜುಲಿ 1991 ಅಲ್ಲಿ you all know the fall of Berlin Wall.
Before on the divide ಇತ್ತಲ್ವಾ, that divide is completely destroyed when 1991 ನಲ್ಲಿ by the fall of Berlin Wall. See, 1992 ನಲ್ಲಿ officially European Union was established. See, 1992 ನಲ್ಲಿ officially European Union was launched. ಆ ಟ್ರೀಟಿ ಏನು, ಇಟ್ಸ್ Maastricht Treaty. ಈ Maastricht Treaty ಮುಖಾಂತರ ಯುರೋಪಿಯನ್ ಯೂನಿಯನ್ ವಾಸ್ ಲಾಂಚ್ಡ್. ಏನಿದು ಯುರೋಪಿಯನ್ ಯೂನಿಯನ್ ಅಂತ ನೋಡೋಣ. See, the thing is, it is a political and economic union. Andre, the member countries of this union, okay, yarar ee European Union member countries agtaro, they'll have a similar political laws and the economic laws. Namge politically we have the European Parliament. Okay, European member countries regular election ಆಗುತ್ತೆ for this European Parliament. But the policies given are also the same for all the European Union members. Now, economically ನೋಡ್ಕೊಂಡಾಗ the market, entire European Union market is one. European Union market one ಅಂದ್ರೆ ಏನ್ ಅರ್ಥ? Land, labor, capital movement is very easy. Next, in European Union, main purpose ಏನು? It is for the economic integration, common policies and political cooperation. ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದೆ. Soon after Second World War ಮತ್ತೆ Cold War period ಅಲ್ಲಿ European countries need to show their economic and political strength. ಅದಕ್ಕೆ ಈ ಯುರೋಪಿಯನ್ ಯೂನಿಯನ್ ವಾಸ್ ಫಾರ್ಮ್ಡ್. ಈ ಯುರೋಪಿಯನ್ ಯೂನಿಯನ್ ಅಲ್ಲಿ 27 ಕಂಟ್ರೀಸ್ ಇದೆ. ರಿಮೆಂಬರ್ ಎಷ್ಟು ಕಂಟ್ರೀಸ್? 27 ಕಂಟ್ರೀಸ್. ನೌ ವಿಲ್ ಸಿ ದ ಯೂರೋ ಝೋನ್. ಇದು ಕೂಡ ಮ್ಯಾಸ್ಟ್ರಿಕ್ಟ್ ಟ್ರೀಟಿ ಮುಖಾಂತರನೇ ಇಟ್ ವಾಸ್ ಎಸ್ಟಾಬ್ಲಿಷ್ಡ್. ಯಾವಾಗ? 1992. ಒನ್ ಮೇನ್ ಡಿಫರೆನ್ಸ್ ಏನು ಅಂದ್ರೆ, ಸಿ ಯುರೋಪಿಯನ್ ಯೂನಿಯನ್ ಇಸ್ ಅ ಪೊಲಿಟಿಕಲ್ ಅಂಡ್ ಎಕನಾಮಿಕ್ ಯೂನಿಯನ್, ಬಟ್ ಇದು ಇಟ್ಸ್ ಅ ಮಾನಿಟರಿ ಯೂನಿಯನ್. ಏನು ಮಾನಿಟರಿ ಯೂನಿಯನ್ ಅಂದ್ರೆ ಏನ್ ಅರ್ಥ ಅಂದ್ರೆ, ದೇ ವಿಲ್ ಬಿ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್, there will be a European Central Bank. ಈ European Central Bank monetary policies frame ಮಾಡುತ್ತೆ, and all the member countries will follow the same thing. And ಅದೇ ತರ same one currency they will use for transaction. Eurona they'll use as the currency. Purpose ಏನು? ಕಾಮನ್ ಕರೆನ್ಸಿ ಅಂಡ್ ಯೂನಿಫೈಡ್ ಮಾನಿಟರಿ ಪಾಲಿಸಿ. ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್, ಎಕ್ಸಾಂಪಲ್ ಬರ್ಬೋದು. ಯಾವ ತರ ಅಂದ್ರೆ, ಮೆಂಬರ್ ಕಂಟ್ರೀಸ್. ಈ ಯುರೋಪಿಯನ್ ಝೋನ್ ಅಲ್ಲಿ ಎಷ್ಟು ಮೆಂಬರ್ ಕಂಟ್ರೀಸ್ ಇದೆ? ಇಟ್ಸ್ 21 ಕಂಟ್ರೀಸ್. ಇಲ್ಲಿ 27 ಕಂಟ್ರೀಸ್ ಇದೆ. ದೇರ್ ಅದರ್ 6 ಕಂಟ್ರೀಸ್ ವಿಚ್ ಆರ್ ನಾಟ್ ಪಾರ್ಟ್ ಆಫ್ ಯೂರೋ ಝೋನ್. ಅದನ್ನ ಯು ನೀಡ್ ಟು ರಿಮೆಂಬರ್ ಸೊ ದಟ್ ನಿಮ್ಗೆ ಎಲಿಮಿನೇಷನ್ ಅಲ್ಲಿ ಈಸಿ ಆಗುತ್ತೆ ಟು ಎಲಿಮಿನೇಟ್ ದ ರಾಂಗ್ ಆನ್ಸರ್. One by one we'll see that 6 countries. ಯಾವ್ದಪ್ಪ 6 countries ಅಂದ್ರೆ, it's Sweden, Poland, Czech Republic, Hungary, Romania and Denmark. Remember these countries. See, ಹಂಗೆ 2025 ಅಲ್ಲಿ Schengen area was in current affairs. So very quick ಆಗಿ we'll see what is the Schengen area. See, European Union countries plus other few countries joined together to form a Schengen area. ಇವಾಗ when there is free movement of land, labor and capital, ಅದನ್ನ ಇನ್ನು ಈಸಿ ಮಾಡಕ್ಕೆ for the easy movement visa free ಅಂತ ಮಾಡ್ತಾರೆ. So all this member countries ಅಲ್ಲಿ ಏನಾಗುತ್ತೆ ಅಂದ್ರೆ, if you are traveling from one country to another country, ನಾನು ಒಂದ್ ದೇಶದಿಂದ ಇನ್ನೊಂದು ದೇಶಕ್ಕೆ ಟ್ರಾವೆಲ್ ಮಾಡ್ತಿದ್ದೀನಿ ಅಂದ್ರೆ ನನಗೆ ವೀಸಾ ಫ್ರೀ ಇರುತ್ತೆ. ಯಾವ ಏರಿಯಾನಲ್ಲಿ ಇರುತ್ತೆ? ಇಟ್ಸ್ ಓನ್ಲಿ ಇನ್ ದ Schengen area. Okay, when this was established, it was established in 1985 under Schengen Agreement. Its purpose, as I said you, it is free movement of people across the borders. Visa free movement of people. Okay, exam perspective ಇಂದ ನಾವು ಬಲ್ಗೇರಿಯಾ ಲೊಕೇಶನ್ ನೋಡೋಣ. ಇದು ನಮಗೆ ಡೈರೆಕ್ಟ್ ಕ್ವೆಶನ್ ಕೇಳ್ಬೋದು, ವಿಚ್ ಇಸ್ ದ 21st country to join the Eurozone. ಅಥವಾ to make the question more tricky, they may ask specifically about Bulgaria. So ನಾವು ಒಂದ್ಸತಿ geographical location of Bulgaria ನೋಡೋಣ. The first thing is its border countries. ಕ್ಯಾಪಿಟಲ್ ಯಾವುದು? ಸೋಫಿಯಾ. ಬಾರ್ಡರ್ ಕಂಟ್ರೀಸ್ ನೋಡೋಣ. ನಮ್ಗೆ ಉತ್ತರದಲ್ಲಿ ರೊಮೇನಿಯಾ ಇದೆ. ಹಿಯರ್ ಯು ಹ್ಯಾವ್ ಸರ್ಬಿಯಾ, ನಾರ್ತ್ ಮೆಸಿಡೋನಿಯಾ. ವೆನ್ ಯು ಕಮ್ ಸೌತ್, ದಕ್ಷಿಣದಲ್ಲಿ ಗ್ರೀಸ್ ಅಂಡ್ ಟರ್ಕಿ ಇದೆ. ರಿಮೆಂಬರ್, ಬಲ್ಗೇರಿಯಾ ಇಸ್ ಆಲ್ಸೋ ಬಾರ್ಡರಿಂಗ್ ಟು ಬ್ಲಾಕ್ ಸಿ. ಇದು ಇಂಪಾರ್ಟೆಂಟ್. ಬ್ಲಾಕ್ ಸಿ ಬಾರ್ಡರಿಂಗ್ ಕಂಟ್ರೀಸು KPSC ನಲ್ಲೂ ಕೇಳಿದ್ದಾರೆ, KA ನಲ್ಲೂ ಕೇಳಿದ್ದಾರೆ. ಸೊ ವಿಲ್ ಜಸ್ಟ್ ಗೋ ಥ್ರೂ ಅ ಟ್ರಿಕ್ ಟು ರಿಮೆಂಬರ್ ದಿಸ್ Black Sea bordering countries. Okay, trick ಏನು ಅಂದ್ರೆ, Turkey burger. T stands for Turkey. BU is for Bulgaria. R is for Romania. G Georgia. U Ukraine and R is for Russia. ಇದು the trick to remember the Black Sea bordering countries. Strategic importance of Bulgaria ನೋಡೋಣ. See, ನಮ್ಗೆ ನಾರ್ತ್ ಅಲ್ಲಿ we have the
ಫರ್ಟೈಲ್ ಡೂಬಿಯನ್ ಪ್ಲೇಟ್. ನಮ್ಗೆ ನಾರ್ತ್ ಅಲ್ಲಿ ವಿ ಹ್ಯಾವ್ ದ ಫರ್ಟೈಲ್ ಡೂಬಿಯನ್ ಪ್ಲೇನ್. ಇದು ಇಂಪಾರ್ಟೆಂಟ್ ಯಾಕಂದ್ರೆ SSC ನಲ್ಲಿ ಆಗ್ಲೇ ಒಂದ್ಸತಿ ಕ್ವೆಶನ್ ಕೇಳಿದ್ದಾರೆ, ವಾಟ್ ಇಸ್ ದಿಸ್ ಡೂಬಿಯನ್ ಪ್ಲೇನ್ ಅಂತ. ಇಟ್ಸ್ ಅ ವೆರಿ ಫರ್ಟೈಲ್ ಲ್ಯಾಂಡ್. ಎಲ್ಲಿರೋದು? ನಾರ್ತ್ ಆಫ್ ಬಲ್ಗೇರಿಯಾ. And also Bulgaria connects Black Sea with Mediterranean Sea. ಇದು ಎಕನಾಮಿಕ್ ಟ್ರಾನ್ಸ್ಪೋರ್ಟ್ಗೆ ವೆರಿ ಇಂಪಾರ್ಟೆಂಟ್. ನಾನು ಸ್ಟ್ರಾಟಜಿಕ್ ಲೊಕೇಶನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಐ ಆಲ್ರೆಡಿ ಸೆಟ್ ಇಟ್ ಇಸ್ ಟ್ರೇಡ್ ಗೇಟ್ವೇ. ಯಾವುದು? ಬ್ಲ್ಯಾಕ್ ಸಿ, ಮೆಡಿಟೇರಿಯನ್ ಸಿ. ಅಂಡ್ ಅದರ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಏನು ಅಂದ್ರೆ ಇಟ್ಸ್ ಅ ನ್ಯಾಟೋ ಮೆಂಬರ್. NATO ನ್ಯಾಟೋ ಮೆಂಬರ್. ವಾಟ್ ಇಸ್ ನ್ಯಾಟೋ ಅಂತ ನೋಡೋಣ ಫಸ್ಟ್. NATO stands for North Atlantic Treaty Organization. ಈ ಬಲ್ಗೇರಿಯಾ 2004 ಅಲ್ಲಿ became the NATO member. Basically NATO ಇದೊಂದು ಪೊಲಿಟಿಕಲ್ ಅಂಡ್ ಮಿಲಿಟರಿ ಅಲಯನ್ಸ್. ಇದ್ರದ್ದು ಮೇನ್ ಪರ್ಪಸ್ ಏನು ಅಂದ್ರೆ ಟು ಮೇಂಟೈನ್ ಪೀಸ್ ಅಂಡ್ ಸ್ಟೆಬಿಲಿಟಿ ಆಫ್ ದಿಸ್ NATO ಮೆಂಬರ್ಸ್. ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ನ್ಯಾಟೋದ ಆರ್ಟಿಕಲ್ 5 ರೆಗ್ಯುಲರ್ ಆಗಿ ಓದ್ತಿರ್ತೀವಿ. ವಾಟ್ ಇಸ್ ದಿಸ್ ಆರ್ಟಿಕಲ್ 5 ಆಫ್ ನ್ಯಾಟೋ ಅಂದ್ರೆ, ಇವಾಗ ಯಾರಾದ್ರೂ ನಾನ್ ನ್ಯಾಟೋ ಮೆಂಬರ್ ಕಂಟ್ರಿ ನ್ಯಾಟೋ ಮೆಂಬರ್ ಕಂಟ್ರಿ ಮೇಲೆ ಅಟ್ಯಾಕ್ ಮಾಡಿದ್ರೆ, ಇಮ್ಯಾಜಿನ್ ಒನ್ ಕಂಟ್ರಿ ಅಟ್ಯಾಕಿಂಗ್ ಅ ನ್ಯಾಟೋ ಮೆಂಬರ್ ಕಂಟ್ರಿ, ಆವಾಗ ಇದು ಏನಂತ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಇಟ್ ಇಸ್ ಕನ್ಸಿಡರ್ಡ್ ಆಸ್ ದ ಅಟ್ಯಾಕ್ ಆನ್ ದ ಎಂಟೈರ್ ನ್ಯಾಟೋ ಮೆಂಬರ್. And so, in entire NATO members country will go and attack that other country. ಇದನ್ನ ನಾವು ಆರ್ಟಿಕಲ್ 5 ಆಫ್ ನ್ಯಾಟೋ ಅಂತೀರಿ. ಸೊ ಅದಕ್ಕೆ ಬಲ್ಗೇರಿಯಾ ಜಾಯ್ನಿಂಗ್ ದ ಯೂರೋ ಝೋನ್ ಬಿಕೇಮ್ ಜಿಯೋಪಾಲಿಟಿಕಲಿ ವೆರಿ ಇಂಪಾರ್ಟೆಂಟ್. ಇದು ಏನ್ ರಿಫ್ಲೆಕ್ಟ್ ಮಾಡುತ್ತೆ ಅಂದ್ರೆ ದ ವೆಸ್ಟರ್ನ್ ಬ್ಲಾಕ್ ಇಸ್ ಬಿಕಮಿಂಗ್ ಸ್ಟ್ರಾಂಗರ್ ಅಂತ ಈ ಒನ್ ಸ್ಟೆಪ್ ಇಟ್ಸ್ ರಿಫ್ಲೆಕ್ಟಿಂಗ್. ಯುರೋಪಿಯನ್ ಯೂನಿಯನ್ ಇಟ್ ಇಸ್ ಅ ಫಾರ್ಮ್ ಆಫ್ ಎಕನಾಮಿಕ್ ಯೂನಿಯನ್. ಸೊ ಒಂದ್ಸತಿ ಕ್ವಿಕ್ ಆಗಿ ಮಾರ್ಕೆಟ್ ಇಂಟಿಗ್ರೇಷನ್ಸ್ ನೋಡೋಣ, ಹೈರಾರ್ಕಿ ಆಫ್ ಮಾರ್ಕೆಟ್ ಇಂಟಿಗ್ರೇಷನ್ ನೋಡೋಣ. ಯಾಕಂದ್ರೆ ಈ ತರ ಕ್ವೆಶನ್ಸ್ KPSC ನಲ್ಲೂ ಬಂದಿತ್ತು, KS ಪ್ರಿಲಿಮ್ಸ್ ಅಲ್ಲಿ ಬಂದಿತ್ತು, ಅಂಡ್ ಆಲ್ಸೋ ಇನ್ KA ಎಕ್ಸಾಮ್ಸ್ ದೇ ಹ್ಯಾವ್ ಆಸ್ಕ್ಡ್ ಡೈರೆಕ್ಟ್ಲಿ ಅಬೌಟ್ ಮಾರ್ಕೆಟ್ ಇಂಟಿಗ್ರೇಷನ್. ಸೊ ವಿಲ್ ಸಿ ಹೈರಾರ್ಕಿ ಆಫ್ ಮಾರ್ಕೆಟ್ ಇಂಟಿಗ್ರೇಷನ್. ಒನ್ ಇಸ್ PTA. PTA ಅಂದ್ರೆ ಪ್ರಿಫರೆನ್ಷಿಯಲ್ ಟ್ರೇಡ್ ಏರಿಯಾ. ಇದರಲ್ಲಿ ಏನಾಗುತ್ತೆ ಅಂದ್ರೆ ದ ಮೆಂಬರ್ ಕಂಟ್ರೀಸ್ ಅದು ಯಾವ ಕಂಟ್ರೀಸ್ ಈ PTA ಸೈನ್ ಮಾಡಿರ್ತಾರೋ ಆ ಕಂಟ್ರೀಸ್ ಅಲ್ಲಿ ಸರ್ಟನ್ ಗೂಡ್ಸ್ ಆರ್ ಟ್ರೇಡೆಡ್ ವಿತ್ ಅ ಲೋ ಟ್ಯಾರಿಫ್. ಯಾವುದು? ಓನ್ಲಿ ಸರ್ಟನ್ ಗುಡ್ಸ್ ವಿತ್ ಅ ಲೋ ಟ್ಯಾರಿಫ್ಸ್. ಟ್ಯಾರಿಫ್ಸ್ ಕಮ್ಮಿ ಇರುತ್ತೆ ಬಟ್ ಟ್ಯಾರಿಫ್ಸ್ ಇರುತ್ತೆ. ದೆನ್ PTA ಗಿಂತ ಹೈಯೆಸ್ಟ್ ಇಸ್ ದ ಫ್ರೀ ಟ್ರೇಡ್ ಏರಿಯಾ. ಇಲ್ಲಿ ಈ ಫ್ರೀ ಟ್ರೇಡ್ ಏರಿಯಾನಲ್ಲಿ ಏನಾಗುತ್ತೆ ಅಂದ್ರೆ ಮೋರ್ ಗೂಡ್ಸ್ ಆರ್ ಆಡೆಡ್ ಇನ್ ಟು ದ ಲಿಸ್ಟ್ ಅಂಡ್ ಅಟ್ ದ ಸೇಮ್ ಟೈಮ್ ಡಿವಿಷನ್ ಆಫ್ ಲೇಬರ್ ಅಥವಾ ಲೇಬರ್ ಫ್ಲೋ ಈಸಿ ಆಗುತ್ತೆ. ಈ ಲೇಬರ್ ಫ್ಲೋ ಈಸಿ ಆದಾಗ ನಮಗೆ ಸ್ಪೆಷಲೈಸೇಷನ್ ಆಫ್ ಲೇಬರ್ ಆಗುತ್ತೆ. ಈ ಸ್ಪೆಷಲೈಸೇಷನ್ ಆಫ್ ಲೇಬರ್ ನಡೆಯುವಾಗ goods production cost reduce ಆಗುತ್ತೆ. This will happen where in the free trade area. Next we have the customs union. As the name suggests, customs union ಅಂದ್ರೆ when a good is moved from one country to another country, import or export ಮಾಡುವಾಗ customs will be less, no or low customs ಆಗುತ್ತೆ. ನೆಕ್ಸ್ಟ್ ನಮಗೆ ಕಾಮನ್ ಮಾರ್ಕೆಟ್. ಇದು ಕಸ್ಟಮ್ಸ್ ಯೂನಿಯನ್. ಸೊ ಈ ಕಾಮನ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ದೇರ್ ಇಸ್ ಈಸಿ ಫ್ಲೋ ಆಫ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆರ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಅದು ಇಟ್ ವಿಲ್ ಹ್ಯಾಪನ್ ಇನ್ ಕಾಮನ್ ಮಾರ್ಕೆಟ್. ಅದಕ್ಕಿಂತ ಹೈಯೆಸ್ಟ್ ಯಾವುದು ಅಂದ್ರೆ ಇಟ್ಸ್ ದ ಎಕನಾಮಿಕ್ ಯೂನಿಯನ್. ನಾವು ಯುರೋಪಿಯನ್ ಯೂನಿಯನ್ ಏನ್ ನೋಡ್ತೀರಿ, ಎಸ್ಪೆಷಲಿ ದ ಯೂರೋ ಝೋನ್, ಅದರಲ್ಲಿ ವಿ ಹ್ಯಾವ್ ದ ಎಕನಾಮಿಕ್ ಯೂನಿಯನ್. ಇಲ್ಲಿ economic union can be once again divided into two. ಅದು ಯಾವುದು ಅಂದ್ರೆ monetary union and physical union. Okay, this is the highest form of market integration. ಯಾವುದು? economic union. Lowest ಯಾವುದು? PTA, preferential trade area. ಇವಾಗ ಒಂದು ಪ್ರಾಕ್ಟೀಸ್ ಕ್ವೆಶ್ಚನ್ ನೋಡೋಣ. Arrange the following terms of the increasing degree of economic integration. ಈ diagram ಒಂದ್ಸತಿ if you follow, you'll come to a correct answer. ಕರೆಕ್ಟ್ ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ.